Toon Bells. ಎಲ್ಲಿ ಹೋಗ್ತಿದ್ಯಾ ಮಗನೇ? ನಾನು ಯಾರ ಮಗನೂ ಅಲ್ಲ, ಮತ್ತೆ ನನಗೆ ಇದೆಲ್ಲ ಅಗತ್ಯನೂ ಇಲ್ಲ. ಈಗ ನೋಡಿ ನಾನೇನ್ ಮಾಡ್ತೀನಂತ. ಬ್ಲೂ ಲ್ಯಾಂಡ್ ಕಾಡಲ್ಲಿ ಮಿಂಕಿ ಎಂಬುವ ಒಬ್ಬ ಮೈನಾ ಇತ್ತು. ಒಂದ್ಸಲ ಮಿಂಕಿ 2 ಮೊಟ್ಟೆ ಇಡುತ್ತೆ. ಆಮೇಲೆ ಅದನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಅದಿರ್ತಿದ್ದ ಮರದ ಆಪೋಸಿಟ್ ಅಲ್ಲೇ ಇನ್ನೊಂದು ಮರದಲ್ಲಿ ಟೀನು ಪಕ್ಷಿ ಅದರ ಮಕ್ಕಳ ಜೊತೆ ಜೀವಿಸ್ತಿತ್ತು. ಅಕ್ಕ ಮಿಂಕಿ, ನಾನು ಹೋಗಿ ಸ್ವಲ್ಪ ನೀರ್ ಕೊಡ್ದು ಬರ್ತೀನಿ. ನನ್ನ ಮಗುನ ನೀನ್ ಸ್ವಲ್ಪ ಚೆನ್ನಾಗಿ ನೋಡ್ಕೋ, ಆಯ್ತಾ? ಆಹಾ ಸರಿ, ಹೋಗ್ಬಾ, ನೋಡ್ಕೋತೀನಿ. ಟೀನು ಹೋಗಿ ಆಗಾಗ್ಲೇ 1 ನಿಮಿಷ ಕೂಡ ಆಗಿರೋದಿಲ್ಲ. ಅಷ್ಟ್ರಲ್ಲೇ ಅಲ್ಲಿಗೆ ಒಬ್ಬ ಬೇಟೆಗಾರ ಬಂದ್ಬಿಡ್ತಾನೆ. ಅರೆ ವಾ, ಟೀನುನ ಮಗುನ ಕದಿಯಕ್ ಒಳ್ಳೆ ಚಾನ್ಸು. ಇದನ್ ಹಿಡ್ದು ಪೇಟೆಲ್ ಒಳ್ಳೆ ರೇಟಿಗೆ ಮಾರ್ತೀನಿ. ದುಷ್ಟ ಬೇಟೆಗಾರ, ಹೋಗ್ಬೇಡ ಇಲ್ಲಿಂದ ಹಂಗಂತ ಹೇಳಿ ಮಿಂಕಿ ಹಾರ್ಕೊಂಡೋಗಿ ಆ ಮಗುವ ಮುಂದೆ ನಿಂತ್ಕೊಳ್ಳುತ್ತೆ. ಆ ಬೇಟೆಗಾರನ ಮುಂದೆ ಹೋಗಿ ನಿಂತ್ಕೊಂಡ್ಬಿಡುತ್ತೆ. ದುಷ್ಟ ಬೇಟೆಗಾರ, ನೀನಿದ್ದಾಗ ಮಗುನ ಏನು ಮಾಡಕ್ ನಾನ್ ಬಿಡಲ್ಲ. ನೀನ್ ಇಲ್ಲಿಂದ ಹೋಗ್ಬಿಡು. ನೀನ್ ಯಾರೇ ಕಾಪಾಡೋಳು? ನಿನ್ನನ್ನು ನಾನು ಕರ್ಕೊಂಡೋಗ್ತೀನಿ. ಹಂಗಂತ ಹೇಳಿ ಬೇಟೆಗಾರ ಮಿಂಕಿ ಕಡೆಗೆ ಹೋಗ್ತಿರ್ತಾನೆ. ಆಗ ಸಡನ್ ಆಗಿ ಒಂದು ಬೆಳಕು ಬರುತ್ತೆ, ಮತ್ತೆ ಅವ್ರ ತಲೆಗೆ ಬೆಂಕಿ ಹಚ್ಕೊಂಡ್ಬಿಡುತ್ತೆ. ಅಯ್ಯೋ ದೇವ್ರೇ! ಬೇಟೆಗಾರ ಅವನ್ ಕೂದ್ಲನ್ನು ಈ ತರ ಕೈಯಲ್ಲಿ ಒರ್ಸ್ಕೊತ ಅಲ್ಲಿಂದ ಓಡೋಗ್ಬಿಡ್ತಾನೆ. ಮಿಂಕಿ ನೋಡ್ತಾಳೆ, ಸ್ವಲ್ಪ ದೂರದಲ್ಲಿ ಒಂದು ದೇವತೆ ನಿಂತ್ಕೊಂಡಿರ್ತಾಳೆ. ಧನ್ಯವಾದ ನೀಲಿ ದೇವತೆ, ನೀನೇ ಬಂದಿಲ್ಲ ಅಂತಂದ್ರೆ ಆ ಬೇಟೆಗಾರ ನಮ್ಮಿಬ್ಬರನ್ನ ಹಿಡ್ಕೊಂಡು ಹೋಗ್ಬಿಡ್ತಿದ್ದ. ನಾನ್ ಈ ಕಡೆ ಹೋಗ್ತಿದ್ದಾಗ ನೀನು ಪ್ರಮಾದದಲ್ಲಿದ್ಯಾ ಅಂತ ನೋಡ್ದೆ, ಅದಕ್ಕೆ ನಿನ್ನ ಕಾಪಾಡೋಣ ಅಂತ ನಾನ್ ಬಂದೆ. ಆದ್ರೆ ನೀನೇ ಮಗುವನ್ನ ಕಾಪಾಡೋದಕ್ಕೋಸ್ಕರ ತುಂಬಾ ಧೈರ್ಯವಾಗಿ ನಿಂತ್ಕೊಂಡೆ. ನಂಗ್ ತುಂಬಾ ಇಷ್ಟ ಆಯ್ತು, ಅದಕ್ಕೆ ನಿನ್ಗೆ ಏನಾದ್ರೂ ಕೊಡೋಣ ಅನ್ಕೊಂಡಿದೀನಿ. ನಿಂಗೇನ್ ಬೇಕೋ ಅದನ್ನ ಕೊಡಿ. ಆ ಮೊಟ್ಟೆ ನಿಂದೆ ಅಲ್ವಾ? ಹಂಗಂತೇಳಿ ನೀಲಿ ದೇವತೆ ಅವರು ಅಲ್ಲಿ ಮಾಯ ಮಾಡಕ್ಕೆ ಶುರು ಮಾಡ್ತಾರೆ. ಆಮೇಲೆ ಈ ಮೊಟ್ಟೆಗಳಿಂದ ಆಚೆ ಬರೋ ಮಗು, ಅದ್ರಲ್ಲಿ ಒಬ್ಬರಿಗೆ ಏನ್ ಬೇಕಾದ್ರೂ ಅದನ್ನ ಮಾಯ ಮಾಡೋ ಶಕ್ತಿ ಸಿಗುತ್ತೆ. ಮತ್ತೆ ಇನ್ನೊಬ್ಬರೊಳಗಡೆ ನೀರ್ ಚೆಲ್ಲುವ ಶಕ್ತಿ ಬರುತ್ತೆ. ಎಲ್ಲಾರ್ಗೂ ಸಹಾಯ ಮಾಡ್ಬೇಕು ಮತ್ತೆ ದಯೆ ಉಳ್ಳವರಾಗಿ ಇರ್ಬೇಕು ಅಂತ ನೀನ್ ಹೇಳ್ಕೊಡು. ನಿನಗೆ ತುಂಬಾ ತುಂಬಾ ಧನ್ಯವಾದ ನೀಲಿ ದೇವತೆ. ನೀಲಿ ದೇವತೆ ಸ್ಮೈಲ್ ಕೊಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ. ಸ್ವಲ್ಪ ದಿನದ ನಂತರ ಮೊಟ್ಟೆಗಳಿಂದ 2 ಮಕ್ಕಳು ಆಚೆ ಬರ್ತಾರೆ. ಅರೆ ನನ್ನ ಪ್ರೀತಿಯ ಮಕ್ಕಳೇ! ಮಿಂಕು ಒಬ್ಬ ಮಗುವಿಗೆ ಚಿಂಕು ಮತ್ತೆ ಇನ್ನೊಂದು ಮಗುಗೆ ಮೌಂಟು ಅಂತ ಇಡುತ್ತೆ. ಸ್ವಲ್ಪ ಸ್ವಲ್ಪ ಅವರಿಬ್ರು ಬೆಳಿತಾರೆ ಮತ್ತೆ ಹಾರಕ್ಕೆ ಕಲ್ತ್ಕೋತಾರೆ. ಒಂದಿನ ಚಿಂಕು ಹಾರ್ಕೊಂಡ್ ಹೋಗ್ತಾ ಇರುತ್ತೆ. ಆಗ ಅದಕ್ಕೆ ಒಂದು ಆಪಲ್ ಕಾಣಿಸುತ್ತೆ. ಆ ಆಪಲ್ ನ ಒಂದು ಅಲ್ಲಿಲು ತಿಂತಿರುತ್ತೆ. ಏ ಅಳಿಲೆ, ಈ ಆಪಲ್ ಅನ್ನ ಈಗ ಬಿಡು, ನಾನಿದನ್ ತಿಂತೀನಿ. ನಾನಿದನ್ನ ಯಾಕೆ ಬಿಡ್ಬೇಕು? ಹೌದಾ, ತಗೋ. ಚಿಂಕುವಿನ ಬಾಯಿ ಪ್ರಕಾಶವಾಗಿ ಹೊಳೆಯುತ್ತೆ. ಅದು ಹೋಗಿ ಆ ಆಪಲ್ ಮೇಲೆ ಬಾಯಿ ಇಟ್ಟಿದ ತಕ್ಷಣ ಆ ಆಪಲ್ ಮಾಯ ಆಗ್ಬಿಡುತ್ತೆ. ಅರೆ, ನೀನ್ ಏನಿದು, ಏನ್ ಕೆಲ್ಸ ಮಾಡಿದ್ಯಾ? ನೀನು ನನಗೆ ಕೊಡ್ಲಿಲ್ಲ ಅಲ್ವಾ, ಅದಕ್ಕೆ ಅದನ್ ಮಾಯ ಮಾಡ್ದೆ. ಹಂಗಂತೇಳಿ ಚಿಂಕು ಅಲ್ಲಿಂದ ಹೋಗ್ಬಿಡುತ್ತೆ. ಪಾಪ ಅಳಿಲು ಅಳ್ತಾ ಕೂತಿರುತ್ತೆ. ಒಂದಿನ ಚೋಟು ಜಿಂಕೆ ಕಾಡಲ್ಲಿ ನಡ್ಕೊಂಡ್ ಹೋಗ್ತಿರುತ್ತೆ. ಆಗ ಒಂದು ಮರ ಅದ್ರ ಮೇಲೆ ಬಿದ್ದ್ಬಿಡುತ್ತೆ. ಯಾರಾದ್ರೂ ನನ್ನ ಕಾಪಾಡಿ! ಅದು ಕಿರ್ಚಿದ ತಕ್ಷಣ ಅಲ್ಲಿಗೆ ಬಗೀರಾ, ಜಿರಾಫ್, ಜಿರಾಫ್ ಮತ್ತೆ ನರಿ ಕೂಡ ಬಂದ್ಬಿಡುತ್ತೆ. ಆದ್ರೆ ಯಾರ ಕೈಯಲ್ಲೂ ಆ ಮರನ ತಳ್ಳಕ್ಕೆ ಆಗೋದಿಲ್ಲ. ಈ ಮರವಂತೂ ತುಂಬಾ ವೇಟ್ ಇದೆ, ಇವನನ್ನ ಕಾಪಾಡೋದು ಕಷ್ಟ. ಇದನ್ನ ತೆಗಿರಿ, ನಾನ್ ಸಾಯ್ತಾ ಇದ್ದೀನಿ. ಅದೇ ಸಮಯದಲ್ಲಿ ಮೋಂಟು ಅಲ್ಲಿಗೆ ಬರ್ತಾನೆ. ಮತ್ತೆ ಅವನ ಬಾಯಿನ ಸಹಾಯದಿಂದ ತುಂಬಾ ನೀರು ಅದರ ಬಾಯಿಯಿಂದ ಬರುತ್ತೆ. ಆ ನೀರು ತುಂಬಾನೇ ಫೋರ್ಸ್ ಆಗಿ ಬರ್ತಿರುತ್ತೆ. ಅದರ ಕಾರಣದಿಂದ ಅದು ಮಣ್ಣಿನ ಮೇಲೆ ಬಿದ್ದು ಕೆಳಗಡೆ ಇರುವ ಮಣ್ಣು ಹಂಗೆ ದೂರ ಆಗತ್ತೆ. ಮಣ್ಣು ಹಳ್ಳ ಆಗಿರೋ ಕಾರಣದಿಂದ ತಪ್ಪಿಸ್ಕೊಂಡು ಆಚೆ ಬರುತ್ತೆ ಜಿಂಕೆ. ಅಷ್ಟರಲ್ಲಿ ಚಿಂಕು ಕೂಡ ಅಲ್ಲಿಗೆ ಬಂದ್ಬಿಡ್ತಾನೆ. ಅರೆ ವಾ ಮೋಂಟು, ನೀನು ತುಂಬಾ ಒಳ್ಳೆಯವನು. ಇವನಿದಾನೆ ಒಳ್ಳೆ ಪಾಪದವನು, ಎಲ್ರಿಗೂ ಹೆಲ್ಪ್ ಮಾಡ್ತಾನೆ. ಮತ್ತೊಂದು ಚಿಂಕು ಎಲ್ರಿಗೂ ಸಮಸ್ಯೆನೆ ಕೊಡ್ತಾ ಇರೋದು. ಅರೆ ಚಿಂಕು, ಏನ್ ಮಾತಾಡ್ತಿದೀಯಾ? ನಿನ್ನ ಹತ್ರ ಇರೋ ಶಕ್ತಿ ಬೇರೆಯವ್ರಿಗೆ ಸಹಾಯ ಮಾಡಕ್ಕೆ. ನೋಡು ನಿನ್ನ ಸಹೋದರನನ್ನು, ಅವ್ನ್ ಮಾಡೋ ಕೆಲ್ಸದಿಂದ ನನಗೆ ಗರ್ವ ಆಗ್ತಿದೆ. ಆದ್ರೆ ನೀನ್ ಮಾಡ್ತಿದೀಯ ಅಲ್ವಾ, ತಲೆ ತೆಗೆಸ್ಕೊಳ್ಳುವ ಪರಿಸ್ಥಿತಿ ಬಂದ್ಬಿಟ್ಟಿದೆ ನನ್ಗೆ. ಚಿಂಕುಗೆ ಅರ್ಥ ಆಗ್ಬೇಕು ಅಂತ ಹೇಳಿ ಅವ್ರಮ್ಮ ಹೇಳ್ತಿರುವ ಮಾತುಗಳನ್ನ ಅದನ್ನ ಬೇರೆ ರೀತಿಯಾಗಿ ಸ್ವೀಕರಿಸ್ಕೊತಾನೆ. ಮತ್ತೆ ಅದರಿಂದ ಅವನಿಗೆ ತುಂಬಾ ಕೋಪ ಬರುತ್ತೆ. ಆಮೇಲೆ ಅಲ್ಲಿಂದ ಬೇಗ ಅವನು ಹೋಗ್ಬಿಡ್ತಾನೆ. ಎಲ್ಲಿ ಹೋಗ್ತಿದ್ಯಾ ಮಗನೇ?
ನಾನು ಯಾರ ಮಗನೂ ಅಲ್ಲ, ಮತ್ತೆ ನನಗೆ ಇದೆಲ್ಲ ಅಗತ್ಯನೂ ಇಲ್ಲ. ಈಗ ನೋಡಿ ನಾನೇನ್ ಮಾಡ್ತೀನಂತ. ಅವನ ಬಾಯಿ ಹಂಗೆ ಪ್ರಕಾಶವಾಗಿ ಹೊಳೆಯುತ್ತೆ. ಆಮೇಲೆ ಎಲ್ಲಾ ಮರಗಳನ್ನ ಹೋಗಿ ಕಚ್ಚಕ್ಕೆ ಶುರು ಮಾಡ್ತಾನೆ. ಹಂಗ್ ಮಾಡಿದ ತಕ್ಷಣ ಅಲ್ಲಿರುವ ಎಲ್ಲಾ ಮರಗಳು ಒಂದೇ ಸಲ ಮಾಯ ಆಗಕ್ ಶುರು ಆಗತ್ತೆ. ನಿಲ್ಲಿಸ್ರು, ಇವನು ಕಾಡು ಮಾಯ ಮಾಡ್ಬಿಡ್ತಾನೆ. ಚಿಂಕು, ಇದು ಸರಿಯಲ್ಲ ಕಣೋ. ಸ್ವಲ್ಪತ್ತಲ್ಲೇ ಅರ್ಧ ಕಾಡು ಒಂದು ಮೈದಾನ ತರ ಕಾಣಿಸತ್ತೆ. ಅಲ್ಲಿರುವ ಜಂತುಗಳೆಲ್ಲರೂ ಅದನ್ನ ನೋಡಿದ ತಕ್ಷಣ ತುಂಬಾ ಭಯ ಪಡ್ತಾರೆ. ಏನ್ ಮಾಡೋದಂತ ಅರ್ಥ ಆಗಲ್ಲ. ಮಗನೇ, ಏನ್ ಕೆಲ್ಸ ಮಾಡ್ತಿದ್ಯಾ ನೀನು? ಕಾಡು ಈ ತರ ನಾಶ ಆಗ್ತಿರೋದನ್ನ ನೋಡಿ ಜಂತುಗಳ ಕಣ್ಣಲ್ಲಿ ನೀರು ಸುರಿತಿರುತ್ತೆ. ಆಗ ಬೇಟೆಗಾರ ಅಲ್ಲಿಗೆ ಬರ್ತಾನೆ. ಅರೆ, ಏನಿದು? ಕಾಡೆ ಮಾಯ ಆಗಿದೆ. ಒಳ್ಳೇದಾಯ್ತು. ನಾನು ಪೇಟೆಯಿಂದ ಅಧಿಕಾರಿನ ಕರ್ಕೊಂಬರ್ತೀನಿ. ಅವನಿಲ್ಲಿ ಫಾರ್ಮ್ ಹೌಸ್ ಮಾಡ್ಲಿ, ನಾನಿಲ್ಲಿ ಕಾಯ್ತೀನಿ. ಮತ್ತೆ ಡೈಲಿ ಇಲ್ಲಿ ಕಾಡಲ್ಲಿ ಪ್ರಾಣಿನ ಹಿಡ್ಕೊಂಡು ಪೇಟೆಲ್ ಮಾರಿ ಒಳ್ಳೆ ದುಡ್ಡು ಮಾಡ್ತೀನಿ. ಮಿಂಕಿ, ನಿನ್ನ ಮಗ ಅಂತೂ ನಮ್ಮನ್ ಮುಗಿಸ್ಬಿಟ್ಟ. ಈ ಕಾಡನ್ನ ಮುಗಿಸ್ಬಿಟ್ಟ ಕಣೆ. ಮತ್ತಿಲ್ಲಿ ಆ ಬೇಟೆಗಾರನೂ ಬರ್ತಿದಾನಲ್ಲ. ಚಿಂಕು ಮಗನೇ, ನೀನು ತುಂಬಾ ತಪ್ಪು ಮಾಡ್ತಿದ್ಯಾ. ನೀನ್ ಮಾಡ್ತಿರೋದು ಅನ್ಯಾಯ ಅಂತ ನಿಂಗೆ ಅರ್ಥ ಆಗ್ತಿಲ್ಲ. ಅವರ ಹೊಟ್ಟೆ ಹುರಿ ಮತ್ತೆ ಅವರ ಶಾಪ ನಿನ್ನ ಯಾವಾಗ್ಲೂ ಸುಮ್ನೆ ಬಿಡಲ್ಲ. ಅರ್ಥ ಮಾಡ್ಕೋ. ಚಿಂಕು ಯೋಚನೆ ಮಾಡೋಷ್ಟೊತ್ತಿಗೆನೆ ಬೇಟೆಗಾರ ಅಲ್ಲಿಗೆ ಜೀಪ್ ಎತ್ಕೊಂಡು ಬೇರೆ ಫ್ರೆಂಡ್ ನ ಕರ್ಕೊಂಡು ಅಲ್ಲಿಗೆ ಬಂದ್ಬಿಡ್ತಾನೆ. ಏನಪ್ಪ, ಇಲ್ಲಂತೂ ಮೈದಾನ ಆಗೋಯ್ತು. ನಾನಂತೂ ಇಲ್ಲಿ ಒಳ್ಳೆ ಮಾಡಿ ಫಾರ್ಮ್ ಹೌಸ್ ನ ಕಟ್ಟಿಸ್ತೇನೆ. ಮತ್ತೆ ನಾನು ಇಲ್ಲೇ ಇರ್ತೀನಿ. ನೀನೇ ಇರಪ್ಪ. ಆದ್ರೆ ಯಾರಾದ್ರೂ ಬಂದ್ರೆ ಪಿಕ್ನಿಕ್ ಮಾಡೋಕೆ ನಮ್ಮ ಫಾರ್ಮ್ ಹೌಸ್ ಅಲ್ಲಿ ಇರ್ತಾರೆ. ಚೆನ್ನಾಗಿ ದುಡ್ಡು ಮಾಡೋಣ. ಆಗ ಚಿಂಕು ಅವ್ರ ಮುಂದೆ ಹೋಗ್ತಾನೆ. ನೀವಿ ಕಾಡಲ್ಲಿ ಏನು ಮಾಡಂಗಿಲ್ಲ, ನೋಡಿ ಏನ್ ಮಾಡ್ತೀನಂತ. ಚಿಂಕು ಹೋಗಿ ಅಲ್ಲಿರುವ ಅವನ ಕಾರನ್ನು ಹೋಗಿ ಕಚ್ತಾನೋ ಇಲ್ವೋ, ಕಾರು ಮಾಯ ಆಗ್ಬಿಡುತ್ತೆ. ಈ ಗಿಳಿ ಹೇಗ್ ಮಾಯ ಮಾಡ್ತು ನನ್ ಜೀಪ್ನ? ಇಲ್ಲಿಗ ನಿಂತ್ರೆ ನಿಮ್ಮನ್ನು ಮಾಯ ಮಾಡ್ತೀನಿ. ಏನಪ್ಪ, ಯಾಕೆ ಕರ್ಕೊಂಬಂದೆ ನಮ್ಮನ್ನ ಮಾಯ ಮಾಡಕ್ಕ? ನೀವು ನಾನ್ ಹೇಳಿದ್ ಕೇಳಲ್ಲ, ನಿಲ್ಲಿ. ಅದನ್ ಕೇಳಿಸ್ಕೊಂಡು ಅವರಿಬ್ರು ತುಂಬಾ ವೇಗವಾಗಿ ಅಲ್ಲಿಂದ ಓಡಕ್ಕೆ ಶುರು ಮಾಡ್ತಾರೆ. ಅಯ್ಯಪ್ಪ, ನಾನಂತೂ ಬರಲ್ಲ ಇಲ್ಲಿ, ನಾನು ಕೂಡ. ಹಂಗಂತ ಹೇಳ್ತಾನೆ ಅವರಿಬ್ರು ಅಲ್ಲಿಂದ ಓಡೋಗ್ಬಿಡ್ತಾರೆ. ಅಮ್ಮ, ನನ್ನದು ತುಂಬಾ ದೊಡ್ಡ ತಪ್ಪಾಯ್ತು. ನನಗಂತೂ ಏನು ಗೊತ್ತಾಗಿರ್ಲಿಲ್ಲ. ಈಗ ಗೊತ್ತಾಯ್ತು. ನಾನ್ ಒಳ್ಳೇದ್ ಮಾಡ್ಬೇಕು ಅಂತ ಅರ್ಥ ಆಯ್ತು. ಈಗೇನು ಉಪಯೋಗ ಇಲ್ಲ ಚಿಂಕು, ಈಗೆಲ್ಲ ನಾಶ ಆಗ್ಬಿಡುತ್ತೆ. ಅಮ್ಮ, ಇದನ್ನೆಲ್ಲ ನಾನೇ ಹಾಳು ಮಾಡಿರೋದಲ್ಲ. ನಾನೇ ಇದನ್ನ ಸರಿ ಮಾಡ್ತೀನಿ ಈಗ. ಆಗ ನೀಲಿ ಪರಿ ಅಲ್ಲಿಗೆ ಪ್ರತ್ಯಕ್ಷ ಆಗ್ತಾಳೆ. ಅರೆ, ಏನಿದೆಲ್ಲ? ಆಗ ಚಿಂಕು ಮಾಡಿದ ಎಲ್ಲಾ ತಪ್ಪುಗಳು ಮತ್ತೆ ಅದರ ಕ್ರೂರತೆ ಬಗ್ಗೆ ಹೇಳುತ್ತೆ. ನಿನ್ನ ಶಕ್ತಿಗಳನ್ನು ನೀನು ತಪ್ಪಾಗಿ ಉಪಯೋಗಿಸ್ಕೊಂಡಿದೀಯಾ? ನನ್ನಿಂದ ತಪ್ಪಾಯ್ತು. ಆ ಬೇಟೆಗಾರ ಮತ್ತವನನ್ನ ಓಡಿಸಿ ಅರ್ಧ ಕೆಲ್ಸ ಮಾಡಿದೀನಿ. ಇನ್ನರ್ಧ ಈಗ ಮಾಡ್ತೀನಿ. ನೀನ್ ಮಾಡಿದ ತಪ್ಪನ್ನ ನೀನ್ ಅರ್ಥ ಮಾಡ್ಕೊಂಡ್ರೆ ಸಾಕು, ನಾನ್ ನಿನಗೆ ಸಹಾಯ ಮಾಡ್ತೀನಿ ಹಂಗಂತೇಳಿ ದೇವತೆ ಮಾಯ ಮಾಡ್ತಾಳೆ. ಆಗ ಮಾಯ ಆಗಿರುವ ಎಲ್ಲಾ ಮರಗಳು ಮತ್ತೆ ಅಲ್ಲಿ ಪ್ರತ್ಯಕ್ಷ ಆಗಿ ತುಂಬಾ ಸುಂದರವಾಗಿ ಕಾಣಿಸುತ್ತೆ. ಎಲ್ಲಾ ಜಂತುಗಳು ಅದನ್ನ ನೋಡಿ ತುಂಬಾ ಸಂತೋಷ ಪಡ್ತವೆ. ನಾನೀಗ ಹೋಗ್ಬರ್ತೀನಿ. ನಿನ್ನ ಶಕ್ತಿಗಳನ್ನು ಸರಿಯಾಗಿ ಉಪಯೋಗಿಸ್ಬೇಕು ಚಿಂಕು. ಧನ್ಯವಾದ ದೇವತೆ. ಹಂಗಂತೇಳಿ ದೇವತೆ ಅಲ್ಲಿಂದ ಹೋಗ್ಬಿಡ್ತಾಳೆ. ಆ ದಿನದಿಂದ ಚಿಂಕು ಅವನ ಶಕ್ತಿಗಳನ್ನು ಸರಿಯಾಗಿ ಉಪಯೋಗಿಸ್ತಿದ್ದ ಮತ್ತೆ ಅವರಿಗೆ ರಕ್ಷಕನಾಗಿ ಉಳಿದ್ಬಿಟ್ಟ. ಡ್ರೀಮ್ಲ್ಯಾಂಡ್ ಕಾಡಲ್ಲಿ ತುಂಬಾ ಸುಂದರವಾದ ಬೆಳಗ್ಗೆ. ಜಿಂಕೆ ತಾಯಿ ಅದರ ಮಗು ಜೊತೆ ನದಿಯಲ್ಲಿ ನೀರನ್ನು ಕುಡಿತಾ ಇತ್ತು. ಅಯ್ಯೋ ಮಗನೇ, ಎಷ್ಟು ನೀರ್ ಕುಡಿತೀಯಾ? ಎಷ್ಟು ನೀರ್ ಕುಡಿತೀಯೋ ಅಷ್ಟು ಜಾಸ್ತಿ ಟಾಯ್ಲೆಟ್ ಬರುತ್ತೆ. ಅಮ್ಮ, ಏನ್ ಸ್ವಲ್ಪ. ಚಿಕ್ಕ ಜಿಂಕೆ ನೀರನ್ನು ಕುಡಿತಾ ಇರುತ್ತೆ. ಅದೇ ಸಮಯದಲ್ಲಿ ಒಂದು ಬಾಣ ತಾಯಿಯ ಹೊಟ್ಟೆ ಮೇಲೆ ಬಂದು ಚುಚ್ಕೊಳ್ಳುತ್ತೆ. ಅಮ್ಮ, ಈ ಬೇಟೆಗಾರ ಎಲ್ಲಿಂದ ಬಂದ? ಅವನ ಬಾಣ ನಿಮಗೆ ತಾಗೋಗಿದೆ. ಮಗನೇ, ನೀನ್ ಇಲ್ಲಿಂದ ಹೋಗ್ಬಿಡು. ಮತ್ತೆ ಆ ಬೇಟೆಗಾರ ಬಂದಿದ್ದಾನೆ ಅನ್ಸುತ್ತೆ. ಇಲ್ಲಮ್ಮ, ನಿನ್ನ ಬಿಟ್ಟು ನಾನು ಎಲ್ಲಿಗೂ ಹೋಗೋದಿಲ್ಲ. ಬೇಟೆಗಾರ ಮತ್ತೆ ಗುರಿ ಇಡಕ್ಕೆ ಶುರು ಮಾಡ್ತಾನೆ. ಅದನ್ನ ನೋಡಿದ ತಕ್ಷಣ ತಾಯಿ ಜಿಂಕೆ ತುಂಬಾನೇ ಧೈರ್ಯದಿಂದ ಮಗುನ ಕರ್ಕೊಂಡು ಅಲ್ಲಿಂದ ಓಡಕ್ಕೆ ಶುರು ಮಾಡತ್ತೆ. ಅದಕ್ಕೆ ತುಂಬಾನೇ ನೋವಾಗತ್ತೆ. ನನ್ ಕೈಯಲ್ಲೇ ಆಗ್ತಾ ಇಲ್ಲ. ಅಮ್ಮ, ನೀನು ತಲೆ ಕೆಡ್ಸ್ಕೋಬೇಡ. ನಾನು ಹೋಗಿ ಡಾಕ್ಟರ್ ಮೌಲನ ಕರ್ಕೊಂಬರ್ತೀನಿ.
ಹಂಗಂತೇಳಿ ಚೋಟು ಜಿಂಕೆ ಅಲ್ಲಿಂದ ಓಡಿ ಹೋಗಿ ಮತ್ತೆ ಡಾಕ್ಟರ್ನ ಅಲ್ಲಿಗೆ ಕರ್ಕೊಂಡ್ ಬರುತ್ತೆ. ಅಯ್ಯೋ ದೇವ್ರೆ, ಈ ಬಾಣ ನಿನ್ನ ಬೆನ್ನಿಗೆ ತಾಗಿದೆ. ಇದನ್ನ ತೆಗೆದ್ರೆ ಕಷ್ಟ, ಇದನ್ನ ಹೇಳಿದ್ರೆ ತುಂಡಾಗಿ ಅಲ್ಲೇ ಉಳಿದೋಗುತ್ತೆ, ಮತ್ತೆ ಇವ್ರು ಸತ್ತೋಗ್ತಾರೆ. ಅಯ್ಯೋ ದೇವ್ರೆ, ನೀನ್ ನನ್ನ ಜೀವನನ ಏನ್ ಮಾಡ್ಬಿಟ್ಟೆ. ಈ ಅಮ್ಮನಿಗೆ ಬಾಣ ತಾಕಿದೆ, ಅವಳನ್ನ ನೋಡಕ್ಕೂ ಆಗಲ್ಲ. ಒಂದ್ ವೇಳೆ ಈ ಬಾಣನ ತೆಗೆದ್ರೆ ಅವರು ಈಗ್ಲೇ ಸತ್ತೋಗ್ತಾರೆ, ತೆಗೀಲಿಲ್ಲ ಅಂದ್ರೂ ಸತ್ತೋಗ್ತಾರೆ. ಈಗೇನ್ ಮಾಡ್ಲಿ? ಚೋಟು, ಇನ್ನು ಚಮತ್ಕಾರನೇ ಇವರನ್ನ ಕಾಪಾಡ್ಬೇಕು ಅಷ್ಟೇ. ಅದನ್ನ ಕೇಳಿಸ್ಕೊಂಡು ಅದಕ್ಕೆ ತುಂಬಾನೇ ಬೇಜಾರಾಗತ್ತೆ. ಅವ್ರ ಅಮ್ಮ ನೋವಿನಿಂದ ನರ್ಲಾಡ್ತಾ ಇರೋದು ಅದಕ್ಕೆ ನೋಡಕ್ಕಾಗ್ತಾ ಇಲ್ಲ. ಅಲ್ಲಿಂದ ಹೋಗಿ ವಾಪಸ್ ಮತ್ತೆ ಆ ನದಿ ಹತ್ರ ಇರುವ ಕಲ್ ಮೇಲೆ ಕೂರುತ್ತೆ. ಅಮ್ಮ ಸಾಯೋದನ್ನ ನೋಡೋದಕ್ಕಿಂತ ಒಳ್ಳೇದು ನಾನೇ ಸತ್ತೋಗ್ತೀನಿ. ಆ ಬೇಟೆಗಾರ ಬಂದು ನನಗೆ ಬಾಣ ಹೊಡೆದು ಸಾಯಿಸ್ಲಿ. ಆ ಬೇಟೆಗಾರ ಬರ್ತಾನೇನೋ ಅಂತ ಜಿಂಕೆ ತುಂಬಾ ಹೊತ್ತು ಕಾಯ್ತಾ ಇರ್ತಾನೆ, ಆದ್ರೆ ಅವನು ಬಂದಿಲ್ಲ. ಆಗ ಅಲ್ಲೇ ಒಂದು ದೇವತೆ ಕೂತಿರೋದನ್ನ ನೋಡ್ತಾನೆ. ಅರೆ, ನೀನಂತೂ ದೇವತೆ, ನನ್ನ ತಾಯಿಯ ಜೀವವನ್ನ ಕಾಪಾಡ್ಬೋದು. ಡಾಕ್ಟರ್ ಹೇಳಿದ್ರು ಅವರನ್ನ ಕಾಪಾಡೋದಕ್ಕೆ ಏನಾದ್ರೂ ಚಮತ್ಕಾರನೇ ಆಗ್ಬೇಕಂತೆ. ಅರೆ ಜಿಂಕೆ, ನಾನು ತುಂಟತನದ ದೇವತೆ, ನಾನು ದೇವತೆನೇ, ಆದ್ರೆ ನಾನು ಯಾವ ಚಮತ್ಕಾರನೂ ಮಾಡಕ್ಕಾಗಲ್ಲ. ಏನ್ ಹೇಳ್ತಾ ಇದೀಯಾ ನೀನು? ನಿನ್ನೆ ಸಾಯಂಕಾಲ ನಾನಿಲ್ಲಿ ಸುತ್ತಾಡ್ತಾ ಇದ್ದೆ. ಅರೇ ವಾ, ಸುಂದರವಾದ ಬಿಳಿ ಹೂವ, ಇದಕ್ಕೋಸ್ಕರನೇ ಹುಡುಕ್ತಾ ಇದ್ದೆ. ನಾನು ಆ ಹೂವನ್ನು ತಿಂತಾ ಇದ್ದೆ. ಆಮೇಲೆ ನನ್ನ ಮಾಂತ್ರಿಕ ದಂಡವನ್ನು ನಾನೊಂದು ಕಲ್ಲಿನ ಮೇಲೆ ಇಟ್ಟೆ. ಆಗ ಒಂದು ಕೋತಿ ಬಂದು ಅದು ನನ್ನ ಮಾಯಾ ಕಟ್ಟಿಗೆಯನ್ನು ಎತ್ಕೊಂಡ್ಬಿಡ್ತು. ಅರೇ ವಾ, ನನಗಂತೂ ಒಂದು ಮಾಂತ್ರಿಕ ದಂಡ ಸಿಕ್ಕಿದೆ. ನಿನ್ಗೇನ್ ಬೇಕು ನಾನೆಲ್ಲ ಮಾಡ್ತೀನಿ, ದಯವಿಟ್ಟು ನನ್ನ ದಂಡವನ್ನು ಮಾತ್ರ ಕೊಡು. ಹಾ ಸರಿ, ನನಗೆ ತುಂಬಾ ಆಸೆ ಇದೆ. ನನ್ನ ಮೊದಲನೇ ಆಸೆ ಏನಂದ್ರೆ ನನಗೆ ಒಂದು ಹುಡುಗಿ ಬೇಕು. ಇಲ್ಲಂತೂ ಒಂದು ಹೆಣ್ಣು ಮಂಗ ಇಲ್ಲ. ಅದಕ್ಕೆ ನನಗೆ ಮದುವೆ ಆಗೋಕ್ಕೆ ಒಂದು ಹೆಣ್ಣು ಬೇಕು. ನಾನು ಅವಳನ್ನ ಮದುವೆ ಆಗ್ತೀನಿ. ಮತ್ತೆ ಬೇರೆ ವಿಷಯನ ನಾನು ನಿನಗೆ ಹೇಳ್ತೀನಿ. ನಿನ್ಗೋಸ್ಕರ ನಾನು ಹೆಣ್ಣನ್ನೆಲ್ಲ ಹುಡುಕ್ಲಿ? ನಿನಗಾಗ್ಲಿಲ್ಲ ಅಂದ್ರೆ ಹೇಳು, ನಾನಿಗಿದನ್ನ ಹಿಂದ್ಕೊಡಲ್ಲ. ಒಂದು ನಿನಗೆ ಹುಡುಗಿ ಹುಡುಕೊಡು, ಇಲ್ಲ ಈ ದಂಡನ ಬಿಟ್ಟುಬಿಡು. ಕೋತಿ ನನ್ನ ಮಾಂತ್ರಿಕ ದಂಡವನ್ನು ಎತ್ಕೊಂಡು ಹೋಗ್ಬಿಡ್ತು. ಅದನ್ನ ಅದು ಅದರ ಮನೆ ಒಳಗಡೆ ಇಟ್ಟಿದೆ. ನನ್ನ ಮಾಂತ್ರಿಕ ಖಡ್ಗ ಇಲ್ಲ ಅಂದ್ರೆ ನಾನೇನು ಮಾಡಕ್ಕಾಗಲ್ಲ. ನೀನು ತಲೆ ಕೆಡ್ಸ್ಕೋಬೇಡ, ನಾನು ನಮ್ಮಮ್ಮನ್ನ ಕಾಪಾಡ್ಬೇಕು. ಅದಕ್ಕೆ ಆ ಮಂಗನಿಗೆ ಒಂದು ಹುಡುಗಿನ ಹುಡುಕ್ತೀನಿ ನಾನು. ಹಂಗಂತೇಳಿ ಜಿಂಕೆ ಅಲ್ಲಿಂದ ಹೋಗ್ಬಿಡುತ್ತೆ. ಸ್ವಲ್ಪ ತಾದ್ಮೇಲೆ ಅದು ಅದರ ಮನೆ ಆಚೆ ಕುತ್ಕೊಂಡು ಬಾಳೆಹಣ್ಣನ್ನ ತಿಂತಾ ಇರುತ್ತೆ. ಆಗ ಚೋಟು ಜಿಂಕೆ ಅಲ್ಲಿಗೆ ಹೋಗಿ ಹುಡುಗಿಯ ಧ್ವನಿಯಲ್ಲಿ ಮಾತಾಡುತ್ತೆ. ಅರೇ ವಾ, ಈ ಕೋತಿ ಎಷ್ಟು ಹ್ಯಾಂಡ್ಸಮ್ ಆಗಿದೆ. ಕಿವಿಯಲ್ಲಿ ಜುಮ್ಕಾ ಹಾಕೊಂಡಿರುತ್ತೆ, ಮತ್ತೆ ಕತ್ತಿಗೆ ನೆಕ್ಲೆಸ್ ಹಾಕಿರುತ್ತೆ, ಕಣ್ಣಿಗೆ ಕಾಜಲ್ ಕೂಡ ಹಾಕೊಂಡಿತ್ತು. ನೋಡೋದಕ್ಕೆ ಸುಂದರವಾದ ಒಂದು ಹೆಣ್ಣು ಜಿಂಕೆ ತರ ಕಾಣಿಸ್ತಿತ್ತು. ಅರೇ ಏನಿದು, ಇಷ್ಟು ಚೆನ್ನಾಗಿರೋ ಜಿಂಕೆನ ನಾನು ನೋಡೇ ಇಲ್ಲ. ಹಂಗಂತ ಹೇಳಿ ಅದು ಹತ್ರ ಹೋಗುತ್ತೆ. ನಿನ್ನ ನಗುವಂತೂ ತುಂಬಾ ಚೆನ್ನಾಗಿದೆ ಕಣೆ, ಗೊತ್ತಾ? ನೀನೊಂದು ಕೋತಿ, ಹಂಗಿದ್ದಾಗ ನೀನು ಈ ಜಿಂಕೆಯನ್ನು ಹೇಗ್ ಮದ್ವೆ ಆಗಕ್ಕಾಗತ್ತೆ? ಏನಾಯ್ತು ಹಾಗಾದ್ರೆ? ನಾನ್ ನಿನ್ನನ್ನೇ ಮದುವೆ ಆಗೋದು. ನನಗೆ ನಿನ್ನ ಮೇಲೆ ಪ್ರೀತಿಯಾಗಿದೆ. ಅದನ್ನ ಕೇಳಿಸ್ಕೊಂಡು ಅದು ಸಂತೋಷ ಪಡುತ್ತೆ. ಮತ್ತೆ ಅದು ಸುಂದರವಾದ ಧ್ವನಿಯಲ್ಲಿ ಹೇಳುತ್ತೆ, ಸರಿ, ನೀನೊಂದು ಕೋತಿ ಆಗಿದ್ದು ನನ್ನ ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೊಂಡ್ರೆ ನನಗೆ ಯಾವ್ದು ಬೇಜಾರೇ ಇಲ್ಲ. ಅದನ್ ಕೇಳಿಸ್ಕೊಂಡು ಕೋತಿ ತುಂಬಾ ಸಂತೋಷ ಪಡುತ್ತೆ. ಮದ್ವೆ ಆದ ನಂತರ ನಮ್ಮ ಮನೆ ಯಾವುದು ನೀನ್ ನಂಗೆ ತೋರಿಸ್ತೀಯಾ? ಬಾ, ನಾನು ತೋರಿಸ್ತೀನಿ. ನನ್ ಜೊತೆ ಬಾ ಈಗ ನೀನು. ಹಂಗಂತೇಳಿ ಮೋಂಟು ಕೋತಿ ಅದಕ್ಕೆ ಮನೆ ತೋರ್ಸಕ್ಕಂತ ಕರ್ಕೊಂಡು ಹೋಗುತ್ತೆ. ನೋಡು, ಇದು ನಮ್ಮನೆ. ನಾವಿಬ್ರು ಇನ್ನು ಇಲ್ಲೇ ಇರೋದು. ಅರೇ ವಾ, ನಿನ್ನ ಮನೆ ತುಂಬಾ ಸುಂದರವಾಗಿದೆ. ನನಗೊತ್ತಿತ್ತು ನಿನಗೆ ಇಷ್ಟ ಆಗುತ್ತೆ ಅಂತ. ಅಲ್ಲಿ ಯಾವ್ದೋ ಒಂದು ಮಾಯೆ ಕಟ್ಟಿಗೆ ತರ ಇದೆ ಅಲ್ವಾ, ಅದು ಏನು? ಈ ದಂಡ ಒಂದು ದೇವತೆದು. ನಾನದನ್ನ ಇಲ್ಲಿ ಇಟ್ಕೊಂಡಿದ್ದೀನಿ.
ಮತ್ತೆ ನಾನು ಮದುವೆ ಆದ್ಮೇಲೆ ನಿನ್ನ ಎಲ್ಲ ಆಸೆಗಳನ್ನ ನಾನು ಅವಳ ಹತ್ರನೇ ಮಾಡಿಸ್ಕೊಳ್ತೀನಿ. ಅರೆ ಏನಾಯ್ತು? ನೀನು ಚೆನ್ನಾಗಿ ಜೋಕ್ ಮಾಡ್ತೀಯಾ. ನಗ್ದು ನಗ್ದು ನನ್ನ ಹೊಟ್ಟೆನೇ ನೋವಾಗ್ಬಿಡ್ತು ಗೊತ್ತಾ? ಅರೆ ನೀನ್ ಇದನ್ನ ತಮಾಷೆ ಅನ್ಕೊಂಡಿದ್ಯಾ? ಹಾ, ಇದು ಜೋಕೆ ಅಲ್ವಾ? ಹಂಗಂತ ಹೇಳಿ ಆ ಚೋಟು ಜಿಂಕೆ ಅದನ್ನ ಕೈಯಲ್ಲಿ ಎತ್ಕೊಂಡು, ಅಂದ್ರೆ ಇದು ಒಂದು ದೇವತೆದು ಅಂತ ಹೇಳ್ತಿದೀಯಾ? ಹಾ ಹೌದು, ಬೇಕಂದ್ರೆ ಈಗಲೇ ಕರಿತೀನಿ ಅವಳನ್ನ. ಅದನ್ನ ಕೇಳಿಸ್ಕೊಂಡು ಮೋಂಟು ಕೋತಿ ಹೀಗಂತ ಹೇಳುತ್ತೆ. ಏ ದೇವತೆ, ನೀನ್ ಬರುವಂತ ಸಮಯ ಆಗಿದೆ, ಬಾ ಈಗ ಬೇಗ. ಹಂಗಂತ ಹೇಳಿದ ತಕ್ಷಣ ಜೋರಾಗಿ ಗಾಳಿ ಬರಕ್ ಶುರು ಆಗತ್ತೆ. ಅವ್ರ ಮುಂದೆ ಧೂಳಿ ಎಲ್ಲ ಹಾರಕ್ಕೆ ಶುರು ಆಗತ್ತೆ. ಅಲ್ಲಿ ದೇವತೆ ಪ್ರತ್ಯಕ್ಷ ಆಗ್ತಾಳೆ. ನೋಡು, ನಂಬಿಕೆ ಬಂತಲ್ಲ ನಿನಗೆ. ಚೋಟು ಜಿಂಕೆ ಮೂಗಲಿ ಆ ಡಸ್ಟ್ ಹೋಗ್ಬಿಡುತ್ತೆ. ಅದಕ್ಕೆ ಜೋರಾಗಿ ಅದು ಅಚ್ಚು! ತಕ್ಷಣ ಅದರ ಜೊಂಕೆ ಮತ್ತೆ ಅದರ ಹಾರ ಕೆಳಗಡೆ ಬೀಳುತ್ತೆ. ಕೋತಿ ನೋಡಿ ತುಂಬಾ ಆಶ್ಚರ್ಯ ಪಡುತ್ತೆ. ಅರೆ ನೀನಂತೂ ಚಿಕ್ಕ ಜಿಂಕೆ, ನೀನ್ ನನಗೆ ಮಂಗ ಮಾಡ್ತೀಯಾ? ಚೋಟು ಜಿಂಕೆ ಆಗ ಜೋರಾಗಿ ಕಿರ್ಚ್ತಾನೆ. ಓಡು ದೇವತೆ, ಓಡು ಓಡು ಬೇಗ. ತುಂಟ ದೇವತೆ ಹಾರಕ್ಕೆ ಶುರು ಮಾಡ್ತಾಳೆ. ಆಮೇಲೆ ಹಿಂದೆನೆ ಜಿಂಕೆ ಓಡಕ್ ಶುರು ಮಾಡುತ್ತೆ. ಆಮೇಲೆ ಅದರಿಂದನೇ ಕೋತಿ ಕೂಡ ಓಡಕ್ ಶುರು ಮಾಡುತ್ತೆ. ಆದ್ರೆ ಜಿಂಕೆ ತುಂಬಾ ಫಾಸ್ಟ್ ಆಗಿರುತ್ತೆ. ನನ್ನ ಕೊನೆಯ ಗಡಿಗಳು ಹತ್ರ ಬಂದಾಯ್ತು. ಅಯ್ಯೋ, ನನ್ನ ಮಗ ನನ್ನ ಕಣ್ಣ ಮುಂದೆ ಇದ್ದಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು. ಕೊನೆಯಾಗ ಒಂದ್ಸಲ ಅವನ್ನ ನೋಡ್ಕೋತಾ ಇದ್ದೆ ಅಲ್ವಾ. ತಕ್ಷಣ ಅವರಿಬ್ರು ಅಲ್ಲಿಗೆ ಬರ್ತಾರೆ. ಅಮ್ಮ, ನಿನಗೆ ಏನೂ ಆಗಲ್ಲ. ನೀವು ಸಾಯೋದನ್ನ ನನಗೆ ನೋಡೋಕ್ಕಾಗಲ್ಲ. ನಿಮ್ಮನ್ನ ಕಾಪಾಡೋಕ್ಕಂತ ನಾನು ಉಪಾಯ ಮಾಡೋಕೋಗಿದ್ದೆ. ತಕ್ಷಣ ಜಿಂಕೆ ದೇವತೆ ಕೈಯಲ್ಲಿ ಆ ಕಟ್ಟಿಗೆಯನ್ನು ಕೊಟ್ಟು ಹೀಗನ್ನತ್ತೆ. ತುಂಟ ದೇವತೆ, ನನ್ನ ಅಮ್ಮನ ದೇಹದಿಂದ ಆ ಬಾಣವನ್ನ ತೆಗಿ, ಮತ್ತೆ ಅವಳ ಪ್ರಾಣಕ್ಕೆ ಯಾವುದೇ ಅಪಾಯ ಆಗ್ಬಾರ್ದು. ಖಂಡಿತ ಜಿಂಕೆ, ಈಗಲೇ ಆ ಬಾಣ ನಿಮ್ಮ ಅಮ್ಮನ ಹೊಟ್ಟೆಯಿಂದ ಕೆಳಗಡೆ ಬೀರೋ ತರ ಮಾಡ್ತೀನಿ. ಹಂಗಂತ ಹೇಳಿ ಅವಳು ಮಾಯನ್ನು ಮಾಡಿದ ತಕ್ಷಣ ಅವಳ ಶರೀರದಿಂದ ಆ ಬಾಣ ಕೆಳಗಡೆ ಬೀಳುತ್ತೆ. ಏನಾಗಲ್ಲ, ನೀನು ಭಯ ಪಡ್ಬೇಡ. ಆ ಬಾಣ ಕೆಳಗಡೆ ಬಿದ್ದ ತಕ್ಷಣ ಅದಕ್ಕೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಈಗ ತಾಯಿ ಜಿಂಕೆ ಪೂರ್ತಿಯಾಗಿ ಗುಣವಾಗ್ಬಿಟ್ಲು. ಮಗನೇ, ನಿನ್ನಂತ ಮಗುನ ಆ ದೇವ್ರು ಎಲ್ಲಾರ್ಗೂ ಕೊಡ್ಬೇಕು. ಅವರು ಸಂತೋಷವಾಗಿರೋದ್ ನೋಡಿ ದೇವತೆ ಹೀಗಂತಾಳೆ. ನನ್ನ ಅವಶ್ಯಕತೆ ನಿಮಗೆ ಯಾವಾಗಿದ್ರು ನನ್ನನ್ನ ಕರೀರಿ, ನಾ ಖಂಡಿತ ಬರ್ತೀನಿ. ನಾನ್ ಹೋಗ್ಬರ್ತೀನಿ. ಥ್ಯಾಂಕ್ ಯು ದೇವತೆ, ಗುಡ್ ಬಾಯ್. ಧನ್ಯವಾದ ತುಂಟ ದೇವತೆ, ಗುಡ್ ಬಾಯ್. ದೇವತೆ ಅಲ್ಲಿಂದ ಹಾರ್ಕೊಂಡು ಹೋಗ್ಬಿಡ್ತಾಳೆ. ಆಮೇಲೆ ಚೋಟು ಜಿಂಕೆ ಅವರ ತಾಯಿ ಜೊತೆ ತುಂಬಾ ಸಂತೋಷವಾಗಿ ಓಡಕ್ ಶುರು ಮಾಡುತ್ತೆ. ಅಮ್ಮ, ನನ್ನನ್ನ ಹಿಡಿ, ನನ್ನನ್ನ ಹಿಡಿ ಅಮ್ಮ.